ಶ್ರೀಮತಿ ಶ್ರೀಮಾನ್ ಶ್ರೀಮತಿ. Hello, is this Mr. Gowda's residence? Yeah. Gowdru accident. What? Gowdru met with an accident? Yeah. Gowdru accident. Oh God, but how? Gowdru accident. ಹೋಗ್ಲಿ ಬಿಡಿ, ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ನಾನು ಆರ್ಡರ್ ಬೇರೆಯವ್ರಿಗೆ ಕೊಡ್ತೀನಿ. No, Gowdru. ಸಾ ನಮಸ್ಕಾರ, ನಾನು ಶ್ರೀರಾಮಚಂದ್ರ ಗೌಡ ಮಾತಾಡ್ತಾ ಇದ್ದೀನಿ. ನನಗೆ ಯಾವ ಆಕ್ಸಿಡೆಂಟು ಆಗಿಲ್ಲ ಸಾ. ನೀವ್ಯಾರ? ನಾನು ಶರ್ಮಾ ಅಂತ, ಶರ್ಮಾ ಗಾರ್ಮೆಂಟ್ಸ್ ಇಂದ ಮಾತಾಡ್ತಾ ಇರೋದು. ನೀವು ನಿಜವಾಗ್ಲೂ ಗೌಡ್ರೇನಾ? ಸಾ ನಮ್ಮ ಅಪ್ರಾಣಿಗಳು ನಾನೇ ಶ್ರೀರಾಮಚಂದ್ರ ಗೌಡ ಸಾ. ಮತ್ ನಿಮ್ ಹೇಳ್ತಿ ನಿಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರಲ್ರಿ? ಅಯ್ಯೋ ಶಿವನೇ ಸಾ, ಅವ್ರ ರೆಸಿಡೆನ್ಸಿನಕ್ಕೆ ಹೋಗೋ ಆಕ್ಸಿಡೆಂಟ್ ಅಂದ್ಬಿಟ್ಟ ಸಾ. ಹಿಡಿದ್ರೆ ಜಾಡ. ಅವ್ರಿಗೆ ಹೇಳಿ ಇಂಗ್ಲೀಷ್ನ ತಪ್ಪಾಗಿ ಮಾತಾಡಬೇಡಿ ಅಂತ. ಸಪೋಸ್ ನಾನು ಅವ್ರ ಮಾತನ್ನ ನಿಜ ಅನ್ಕೊಂಡಿದ್ದಿದ್ರೆ ನಿಮ್ಗೆ ಎಷ್ಟು ಲಾಸ್ ಆಗ್ತಿತ್ತು ಗೊತ್ತಾ? ಸಾ ಕ್ಷಮಿಸ್ಬಿಡಿ ಸಾ. ಹೌದು, 1 ಲಕ್ಷ ಪಟಾಪಟಿ ಚಡ್ಡಿ ಬನಿಯನ್ನ ನಮ್ಗೆ ಕಳಿಸ್ಕೊಡಿ. ಸಾ 1 ಲಕ್ಷ ಪೀಸ್ ಕಳಿಸ್ಕೊಡ್ಬೇಕಾ? ಅವ್ವಾ ಶಂಕರೇಶ್ವರ. ಆಯ್ತು ಸಾ, ಥ್ಯಾಂಕ್ ಯು ಸಾ. ಬರ್ತೀನಿ ಸಾ. ಪುಟ್ಮನಿ, ನಿನ್ನಿಂದ ಇವತ್ತು ಎಪ್ಪಟ್ಟಿ ಲಾಸ್ ಆಯ್ತಾಯ್ತು ಗೊತ್ತಾ? ಯಾನಾಯ್ತು ಬಾಬಣ್ಣ? ನಿಮ್ಮಜ್ಜಿ ಪಿಂಡ ಆಯ್ತು. ಮಾಯ್ಕರ ಏನಿದು ವಾಪಸ್ ಬರ? ಅಲ್ಲ ಕಮ್ಮೆ, ಅವ್ರ ಜೊತೆ ನೆಟ್ ಕನ್ನಡದಲ್ಲಿ ಮಾತಾಡಕ್ಕೆ ಏನಾಗಿತ್ತು? ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು, ಅದಕ್ಕೆ ನಾನು ಇಂಗ್ಲಿಷ್ ಅಲ್ಲೇ ಮಾತಾಡ್ದೆ. ಅವ್ರು ನನ್ನ ಕ್ಲೈಂಟು ಕಮ್ಮೆ. ಸಾರಿ ಬಾಬಣ್ಣ. ಕಮ್ಮೆ ಪುಟ್ಮಲಿ, ನೀನ್ ಸಾರಿ ತಕೊಂಡು ಮೋರಿಗೆ ಸೆ. ಇವತ್ತಿಂದ ನೀನು ಇಂಗ್ಲಿಷ್ ಮಾತಾಡಬೇಡ. ಯಾಕ? ಮಾತಾಡಬೇಡ ಅಂದ್ರೆ ಮಾತಾಡಬೇಡ ಅಷ್ಟೇ. ಅದೇ ಯಾಕೆ? ಕಮ್ಮೆ ಪುಟ್ಮಲಿ, ನೀನು ತಪ್ಪಾಗಿ ಇಂಗ್ಲಿಷ್ ಮಾತಾಡಿದ್ರೆ ನಿನ್ ಜೊತೆಗೆ ಜೀವನದಲ್ಲಿ ನಾನು ಮಾತಾಡೋದೇ ಇಲ್ಲ. ಶ್ರೀರಾಮ ನೋಡಮ್ಮೆ, ನೀನು ಇಂಗ್ಲೀಷ್ಲೇ ಮಾತಾಡಬೇಕು ಅಂತಿದ್ರೆ ಒಳ್ಳೆ ಟೀಚರ್ ತಗೊಂಡ್ಬಿಟ್ಟು ಇಂಗ್ಲೀಷ್ ಕಲ್ತ್ಕೊಂಡ್ಬಂದು ಮಾತಾಡು. ಅಲ್ಲಿವರೆಗೆ ಏನಾದ್ರು ಇಂಗ್ಲೀಷ್ ಮಾತಾಡಿದ್ರೆ ಮೆಟ್ರೋ ಕೊಡ್ತೀನಿ. ಏನು ಜಗದೀಶ್ ಅವ್ರಿಗೆ ಪ್ರಮೋಷನ್ ಆಯ್ತಾ? ತಿಂಗ್ಳಿಗೆ 2 ಲಕ್ಷ ಸಂಬಳನ? ನೀನಾ, ನಿನ್ ಗಂಡ ತುಂಬಾ ಇಂಟೆಲಿಜೆಂಟ್ ಕಣೆ. ನನ್ ಗಂಡನೂ ಇದ್ದಾರೆ. ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದ್ರು 10 ರೂಪಾಯಿ ಸಂಪಾದನೆ ಮಾಡಕ್ಕಾಗಲ್ಲ. ನಾನೀಗ ಆಮೇಲೆ ಕಾಲ್ ಮಾಡ್ತೀನಿ. ಜಾನಿ, ಇಲ್ಲೇನ್ ಮಾಡ್ತಿದ್ದೀರಾ? ಕಾಣಿಸ್ತಿಲ್ವಮ್ಮ? ಸಿಂಕಲ್ಲಿ ನೀರು ಕಟ್ಕೊಂಡಿದ್ದೆ, ಕ್ಲೀನ್ ಮಾಡ್ತಿದ್ದೀನಿ. ನೀವ್ ಕೆಲಸ ಯಾವಾಗ ಮಾಡ್ತೀರಾ? ಡರ್ಲಿಂಗ್, ಈಗ ಮಾಡ್ತಿರೋದು ಕೆಲಸ ಅಲ್ವಾ? ಬೆಳಗ್ಗೆಯಿಂದ ಮನೆ ಒರೆಸಿದ್ದೀನಿ, ಬಟ್ಟೆ ಒಗೆದಿದ್ದೀನಿ, ಪಾತ್ರೆ ತೊಳೆದಿದ್ದೀನಿ. ಇದ್ಯಾವುದು ನಿನ್ ಕಣ್ಣು ಕೆಲಸ ತರ ಕಾಣಿಸ್ತಿಲ್ವಾ? ನೀವ್ ಈ ಕೆಲಸ ಮಾಡಕ್ಕೆ ಹುಟ್ಟಿದ್ದೀರಾ? ಈ ಕೆಲಸ ಮಾಡೋ ಅಗತ್ಯ ಇಲ್ಲ. ನಾನ್ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡ್ತಾರ? ಬೇರೆ ಯಾರಾದ್ರೂ ಮಾಡ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ, ನಿಮ್ ಕೆಲ್ಸದ ಬಗ್ಗೆ ಯೋಚನೆ ಮಾಡಿ. ಡರ್ಲಿಂಗ್, ಇದ್ದಕ್ಕಿದ್ದಾಗೆ ನನ್ನ ಕೆಲಸದ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ನನ್ನ ಫ್ರೆಂಡ್ ಮೀನಾ ಫೋನ್ ಮಾಡಿದ್ಲು. ಅವಳ ಗಂಡಂಗೆ ಪ್ರಮೋಷನ್ ಆಗಿದ್ಯಂತೆ, 2 ಲಕ್ಷ ಸಂಬಳ ಅಂತೆ. ಓಹೋ, ಅವ್ರು 2 ಲಕ್ಷ ಸಂಬಳ ನೋಡಿ ನಿನ್ಗೆ ಹೊಟ್ಟೆ ಉರಿತಿದೆ. ಡಾರ್ಲಿಂಗ್, ಹಾಗೆಲ್ಲ ಕಂಡವ್ರ ಸಂಬಳ ನೋಡಿ ಹೊಟ್ಟೆ ಉರ್ಕೋಬಾರ್ದು. ನಾನು ಯಾರ ಬಗ್ಗೆನೂ ಹೊಟ್ಟೆ ಉರಿ ಪಡ್ತಿಲ್ಲ. ನಿಮ್ ಬಗ್ಗೆ, ನಿಮ್ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡಿದ್ದೀನಿ. ರಾತ್ರಿ ಮುಲಾಮಚ್ತೀನಿ ಬಿಡು, ಕೆಲಸ ಸಿಗುತ್ತೆ ಅಂದೆ. ಹೇಗ್ ಸಿಗುತ್ತೆ? ಕಂಪನಿಯವರೇ ಬಂದು, ಜಾನಿ ನಮ್ ಕಂಪನಿಯಲ್ಲಿ CO ಪೋಸ್ಟ್ ಖಾಲಿ ಇದೆ, ಆ ಸೀಟ್ ನ ಅಲಂಕರಿಸಿ ಅಂತ ನಿಮ್ಗೆ ಆರ್ತಿ ಎತ್ಬಿಟ್ಟು ಕರ್ಕೊಂಡು ಹೋಗ್ತಾರಾ? ಅದು ನನ್ನ ಬಗ್ಗೆ. ನಿಮ್ ಬಗ್ಗೆನೇ ಮಾತಾಡ್ತಿರೋದು. ಕೆಲ್ಸ ಸಿಗ್ಲಿಲ್ಲ ಅನ್ಕೊಳ್ಳಿ, ಇನ್ನೂ ಮಾತಾಡ್ತೀನಿ. ಫಸ್ಟ್ ಹೋಗಿ ರೆಡಿ ಆಗಿ ಕೆಲ್ಸ ಹುಡ್ಕೊಳ್ಳಿ. ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ಮನೆಗೂ ಬರಬೇಡಿ. 1 ನಿಮಿಷ, ಸಿಂಕ್ ಪೂರ್ತಿ ಕ್ಲೀನ್ ಮಾಡ್ಬಿಟ್ಟು ಹೋಗಿ. ನಮ್ ಬಾಬಣ್ಣ ನಂಗೆ ನೀನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಡ ಅಂದ್ಬಿಟ್ರು. ನಾನು ಇಂಗ್ಲಿಷ್ ಕಲಿತೀನಿ. ಅಲ್ಲಿ ಗಂಟೆ ನನ್ನ ಬಾಬಣ್ಣನ ಜೊತೆ ಇಂಗ್ಲಿಷ್ ಅಲ್ಲಿ ಮಾತಾಡಲ್ಲ. ಬಿಟ್ಮಲ್ಲಿಯವರೇ, ಚಂದನ್ ಅವ್ರೆ, ಎಲ್ಗೋ ಹೊಂಟಂಗದೆ? ಪ್ರೀತಿ ಅನ್ನೋ ಸಾಗರದಲ್ಲಿ ಹೃದಯ ಅನ್ನೋ ವಜ್ರ ಹುಡ್ಕೋಕ್ ಹೊರಟಿದ್ದೀನಿ. ಕೆಲಸ ಹುಡ್ಕೋಕ್ ಹೊರಟಿದ್ದೀನಿ. ಇವತ್ತು ಮತ್ತೆ ಮದುಗೂ ನನಗೂ ಕೆಲಸದ ವಿಷಯಕ್ಕೆ ಜಗಳ ಆಯ್ತು. ಕೆಲಸ ಸಿಗೋ ತನಕ ಮನೆಗೆ ಬರ್ಬೇಡಿ ಅನ್ಬಿಟ್ಲು. ಶ್ರೀರಾಮ, ರಾತ್ರಿ ಎಲ್ಲಿ ಮಲ್ಕೊಂಡ್ರಿ? ನೀವು ಅವಕಾಶ ಕೊಟ್ರೆ. ಪುಟ್ಮಲ್ಲಿಯವರೇ, ನಿಮ್ಗೂ ನನಗೆ ಕೆಲಸ ಸಿಗಲ್ಲ ಅನಿಸ್ತಿದ್ಯಾ? ನಿಮ್ಗೆ ಕೆಲಸ ಸಿಗುತ್ತೆ ಚಂದನ್ ಅವ್ರೆ. ಕೆಲಸ ಸಿಗ್ಲಿಲ್ಲ ಅಂದ್ರೆ ನಮ್ಮಟ್ಟಿಗೆ ಬರೀ. ಪುಟ್ಮಲ್ಲಿಯವರೇ, ನೀವೆಷ್ಟು ಒಳ್ಳೆಯವರು. ನೀವು ನನಗಾದ್ರೂ ಸಿಗ್ಬಾರ್ದಿತ್ತಾ? ಯಾರಂದ್ರಿ? ಇವತ್ತು ಯಾಕೋ ನೀವು ಡಲ್ ಆಗಿದ್ದೀರಾ ಅನಿಸ್ತಿದೆ. ಮುಖ ನೋಡಿ, ಇವತ್ತು ಸಾನೆ ತುಕ್ತಲ್ಲ ಅವನಿ. ಮಲ್ಲಿಯವರೇ, ನಿಮ್ಗೆ ದುಃಖ ಕೊಟ್ಟರು ಯಾರು ಅಂತ ಹೇಳಿ ಅವ್ರಿಗೆ ಕಜ್ಜಿನ ಹತ್ರ ಕಚ್ಚಿಸ್ಬಿಡ್ತೀನಿ. ಚಂದನ್ ಅವ್ರೆ, ನಮ್ ಬಾಬಣ್ಣಂಗ ಹಂಗೆಲ್ಲ ಹೇಳ್ಬೇಡಿ. ಸಾರಿ, ಐ ಆಮ್ ವೆರಿ ಸಾರಿ. ಮಲ್ಲಿಯವರೇ, ನೀವು ಯಾವ ಸಿಹಿಯಾದ ಕಬ್ಬಿಂದ ಮಾಡಿದ ಬೆಲ್ಲನೋ ಗೊತ್ತಾಗ್ತಿಲ್ಲ. ನಿಮ್ಮ ಗೌಡ್ರು ನಿಮ್ಗೆ ಎಷ್ಟೇ ಖಾರ ಕೊಟ್ಟರು ನೀವು ಮಾತ್ರ ಸಿಹಿನೇ ಹಂಚ್ತಿರ್ತೀರಾ. ನಿಮ್ಮ ಗೌಡ್ರು ನಿಮ್ಗೆ ಯಾಕೆ ಬೈದ್ರು? ಇಂಗ್ಲಿಷ್ ಮಾತಾಡೋ ವಿಷಯಕ್ಕೆ ನಾನು ಇಂಗ್ಲಿಷ್ ಮಾತಾಡ್ಬಾರ್ದಂತ. ಇದೇ ನೋಡಿ ನನಗೂ ಅವ್ರಿಗೂ ಇರೋ ವ್ಯತ್ಯಾಸ. ಅವ್ರಿಗೆ ನೀವು ಇಂಗ್ಲೀಷ್ ಮಾತಾಡಿದ್ರೆ ಆಗಲ್ಲ, ನನಗೆ ನಿಮ್ಮ ಇಂಗ್ಲೀಷ್ ಕೇಳದೆ ಇದ್ರೆ ಕಿವಿ ಇದ್ದು ವ್ಯರ್ಥ ಅನ್ಸುತ್ತೆ. ಕುಟ್ಮಲ್ಲಿಯವರೇ, ನಾನು ನಿಮ್ಗೆ ಒಂದು ಅವಕಾಶ ಕೊಡ್ತೀನಿ. ಈಗ ನನ್ನ ಹತ್ರ 2 ಟೊಮೊಟೊ ಹಣ್ಣಿದೆ. ಒಂದು ಕೊಳ್ತೋಗಿದೆ, ಇನ್ನೊಂದು ಫ್ರೆಶ್ ಆಗಿದೆ. ನೀವು ಯಾವುದನ್ನ ಆಯ್ಕೆ ಮಾಡ್ಕೋತೀರಾ? ಚಂದನ್ ಅವ್ರೆ, ನೀವೇನ್ ಹೇಳ್ತಾ ಇದ್ರೆ ನಂಗೆ ಗೊತ್ತಾಯ್ತಿಲ್ಲ. ನಮ್ಮ
ವಿಷಯ ಇರಲಿ, ನಿಮ್ಗೆ ಇಂಗ್ಲೀಷ್ ಹೇಳ್ಕೊಡೋ ಮೇಷ್ಟ್ರು ಯಾರಾದ್ರೂ ಗೊತ್ತಾ? ಪುಟ್ಟಮಲ್ಲಿ ಅವರೇ, ನಿಮಗೆ ಮಾಸ್ಟರ್ ಸಿಕ್ಕಿದ್ರು, ನನಗೆ ಕೆಲಸನೂ ಸಿಕ್ತು. ಏನು ಹೇಳ್ತಾ ಇದ್ದೀರಿ? ನಾನು ನಿಮ್ಗೆ ಇಂಗ್ಲೀಷ್ ಹೇಳ್ಕೊಡ್ತೀನಿ. ಐ ವಿಲ್ ಟೀಚ್ ಯು. ನೀವು ನಂಗೆ ಇಂಗ್ಲೀಷ್ ಪಾಠ ಹೇಳ್ಕೊಟ್ಟಿರಿಯಾ? ಎಸ್, ಆಫ್ ಕೋರ್ಸ್. ನೀವು ಪಾಲಿಸಿ ಮಾಡೋ ಏಜೆಂಟ್ ಅಲ್ವಾ? ನೀವ್ಯಾವಾಗ ಮೇಷ್ಟ್ರಾದ್ರಿ? ಅದು ನಾನು ಪಾಲಿಸಿ ಏಜೆಂಟ್ ಆಗೋಕ್ ಮುಂಚೆ ಹೋದ್ರೆ ಹೋಯ್ತು ಯೂನಿವರ್ಸಿಟಿಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದೆ. ಪ್ರೊಫೆಸರ್? ಎಸ್, ನಾನು ನಿಮ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ. ನಾನು ಹೇಳ್ಕೊಟ್ಟು ಇಂಗ್ಲಿಷಲ್ಲಿ ನೀವು ಮಾತಾಡ್ತಾ ಇದ್ರೆ ನಿಮ್ ಗೌಡ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೇಕು. ಅಂದ್ರೆ ಖುಷಿಯಿಂದ ಕುಣಿದಾಡ್ಬಿಡ್ತಾರೆ ಅಂದೆ. ಹಂಗಂದರಿಯಾ? ಸರಿ, ಹಂಗ ರಾತ್ರಿಗೆ ಬಂದ್ಬಿಡಿ. ಎಲ್ಲಿಗೆ? ಇಂಗ್ಲೀಷ್ ಪಾಠ ಹೇಳ್ಕೊಡಕ್ಕೆ. ಖಂಡಿತ ಬರ್ತೀನಿ. ನಂಗೆ ಅಡುಗೆ ಮನೇಲಿ ಕೆಲಸ ಅದೇ, ಬರ್ತೀನಿ. ಮಲ್ಲಿಯವರೇ, ನಾನು ನಿಮಗೆ ಬರೀ ಇಂಗ್ಲಿಷ್ ಪಾಠ ಮಾತ್ರ ಹೇಳ್ಕೊಡಲ್ಲ, ಜೊತೆಗೆ ಪ್ರೇಮ ಪಾಠನೂ ಹೇಳ್ಕೊಡ್ತೀನಿ. ಎಸ್. ಅಯ್ಯೋ ಪಾಪ, ನನ್ನ ಜಾನಿಗೆ ಅಷ್ಟೊಂದು ಬೈದ್ಬಿಟ್ಟೆ. ಅಲ್ಲ, ಗಂಡ ದುಡಿದೆ ಮನೇಲಿದ್ರೆ ಯಾವ ಹೆಂಡತಿಗೆ ತಾನೇ ಬೇಜಾರಾಗಲ್ಲ? ಗಂಡ ಆಚೆ ಹೋಗಿ ದುಡಿಬೇಕು, ಹೆಂಗಸು ಮನೇಲೇ ಇರ್ಬೇಕನ್ನೋ ಜಾನಿಗೆ ಯಾಕೆ ಅರ್ಥ ಆಗಲ್ಲ? ಒಂದೇ ದಿನದಲ್ಲಿ ಎಲ್ಲಿ ಕೆಲಸ ಸಿಗುತ್ತೆ? ಅಂದ್ರೆ ಕೆಲಸ ಸಿಕ್ತೆ ಜಾನಿ ಮನೆಗೆ ಬರಲ್ವಾ? ಅಯ್ಯೋ, ಏನು ಮಾಡ್ಕೊಂಡ್ಬಿಟ್ಟೆ? ಆತರ ಪಟ್ಟು ಗೋತ್ರ ಕೆಡ್ಸ್ಕೊಂಡ್ಬಿಟ್ನಾ? ಕೆಲಸ ಸಿಕ್ತಾ? ನಿನ್ನ ದಯೆಯಿಂದ ಸಿಕ್ತು. ಜಾನಿ ಮಾತ್ ಕೇಳಿ ನಂಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ಸಾಕು, ಸಮಾಧಾನ ಮಾಡ್ಕೊ. ಸಮಾಧಾನನ? ನೋ ಚಾನ್ಸ್. ಈ ಖುಷಿಗೆ ಪಾರ್ಟಿ ಮಾಡಬೇಕು, ಕ್ಯಾಂಡಲ್ ಲೈಟ್ ಡಿನ್ನರ್ ಹೋಗ್ಬೇಕು, ಆಮೇಲೆ ಸಾರಿ, ಐ ಆಮ್ ವೆರಿ ಸಾರಿ. ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ಇವತ್ತು ರಾತ್ರಿನೇ ಕೆಲ್ಸಕ್ಕೆ ಹೋಗ್ಬೇಕು. ರಾತ್ರಿನಾ? ರಾತ್ರಿ ಕೆಲ್ಸಕ್ಕೆ ಹೋಗೋಂಥ ಕಂಪ್ನಿ ಯಾವುದು? ಅದೊಂದು ಸುಂದರವಾದ ಕಂಪನಿ. ಪ್ರೈವೇಟ್ ಕಂಪನಿ ಅಂದೆ. ಪ್ರೈವೇಟ್ ಕಂಪನಿ ಅಂದ್ರೆ ರಾತ್ರಿ ಮನೆಗೆ ಹೋಗಿ ಮಸಾಜ್ ಮಾಡೋದಲ್ಲ ತಾನೇ? ಆಗ್ಲೊತ್ತಲ್ಲಿ ಮಸಾಜ್ ಮಾಡಿದ್ರೆ ಬೇಡ ಅಂತಾರ? ಯಾರಿಗೂ ಮಸಾಜ್ ಮಾಡಕ್ ಹೋಗ್ತಿಲ್ಲಮ್ಮ, ಟ್ಯೂಷನ್ ಹೇಳ್ಕೊಡೋದಕ್ಕೆ ಹೋಗ್ತಿದ್ದೀನಿ. ವಾವ್, ಸೂಪರ್ ಕೆಲಸ ಜಾನಿ. ನೀವು ಯಾರ ಟ್ಯೂಷನ್ ಹೇಳ್ಕೊಡ್ತಿದ್ದೀರಾ? ಪುಟ್ಮಲ್ಲಿ ಅವ್ರಿಗೆ ಇಂಗ್ಲಿಷ್ ಕಲಿಸ್ತಿದ್ದೀನಿ. ಒಂದು ಕ್ಲಾಸ್ಗೆ 500 ರೂಪಾಯಿ ಕೊಡ್ತಾರೆ. ಆಸಮ್. ಹಾಗಾದ್ರೆ ಪರ್ ಮಂತ್ 15,000 ಸಿಗುತ್ತೆ. ಪರವಾಗಿಲ್ಲ ಜಾನಿ, ತೆಳ್ಕೊಂಡು ಹೋಗೋದ್ಕಿಂತ ಕೊಂಡ್ಕೊಂಡು ಹೋಗೋದೇ ವಾಸಿ. ನೀವು ಕೆಲಸ ಮಾಡ್ತಿರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗ ನಾ ಹೇಳೋ ಕೆಲಸ ಮಾಡ್ತೀರಾ? ಸಿಲೆಬಸ್ ನೋಡ್ಕೋಬೇಕು, ಪಾಠಗಳನ್ನ ಓದ್ಕೋಬೇಕು. ನನಗೆ ಟೈಮ್. ಸದ್ಯ ಯಾವುದೋ ಒಂದು ಕೆಲಸ ಸಿಕ್ತಲ್ಲ, ಮನೇಲಿ ಖಾಲಿ ಕೂತು ಪಾತ್ರೆ ತೊಳೆಯೋದ್ಕಿಂತ ಪುಟ್ಮಲ್ಲಿ ಅವ್ರಿಗೆ ಪಾಠ ಹೇಳ್ಕೊಡೋದೇ ವಾಸಿ. ಇದರಿಂದ ಜಾನಿ ಇಂಗ್ಲೀಷು ಇಂಪ್ರೂವ್ ಆಗುತ್ತೆ. ಇಲ್ಲಾಂದ್ರೆ ಬರೀ ಕಂಗ್ಲೀಷ ಮಾತಾಡ್ತಾ ಇರ್ತಾರೆ. ಎಕ್ಸ್ಕ್ಯೂಸ್ ಮೀ, ಒಬ್ಬ ಟೀಚರ್ ಕೆಲಸ ಸ್ಟೂಡೆಂಟ್ನ ಎಜುಕೇಟ್ ಮಾಡೋದೇ ಹೊರತು ಬಕ್ರ ಮಾಡೋದಲ್ಲ. ಅದೇನಿದ್ರೆ ನಿಮ್ಮಂತವ್ರ ಕೆಲಸ. ಮದುವೆ ಆಗಿ ಬಕ್ರ ಮಾಡ್ತೀರಾ? ನಾಲಾಯಕ್ ಸಾಹೇಬ್ರೆ, ಬರೀ ಗಂಡ ಹೆಂಡ್ರ ಮತ್ತೆ ತಂದಿಡೋದೇ ಆಗೋಯ್ತಲ್ವಾ? ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಾನೀಗ ನಾಲಾಯಕಲ್ಲ, ಪ್ರೊಫೆಸರ್ ಜನಾರ್ದನ್. ಮಣ್ಣು ಬಿತ್ತು ನಿಮ್ ಪ್ರೊಫೆಸರ್ ಗಿರಿಗೆ. ಬರೀ ಟೋಪಿ ಕನ್ನಡಕ ಟೈ ಹಾಕೊಂಡ್ಬಿಟ್ರ ಪ್ರೊಫೆಸರ್ ಗಿರಿ ಗಿಟ್ಟಲ್ಲ. ಅದಕ್ಕೆ ಅದರದೇ ಆದ ಒಂದು ಘನತೆ ಇರುತ್ತೆ, ಯೋಗ್ಯತೆ ಇರುತ್ತೆ. ಬರೀ ಐಕ್ಲಾಟ ಆಡ್ತಿದಾರಿ. ಅದನ್ನ ನೀವೇ ಹೇಳ್ಬೇಕಾಗಿಲ್ಲ, ಪುಟ್ಮಲ್ಲಿ ಅವ್ರು ಹೇಳ್ತಾರೆ. ಪುಟ್ಮಲ್ಲಿ ಅವರೇ, ನನ್ನ ಪ್ರೊಫೆಸರ್ ಅಂತ ಒಪ್ಕೊಂಡಿದ್ದೀರಾ? ಒಪ್ಕೊಂಡಿದ್ದೀನಿ. ದಟ್ಸ್ ದ ಸ್ಪಿರಿಟ್. ಆಮೇಲೆ ಪುಟ್ಮಲ್ಲಿ ಇಂಗ್ಲಿಷ್ ಕಲ್ಸಕ್ಕ ಪ್ರಪಂಚದಲ್ಲಿ ನಿಂಗೆ ಯಾವ ಮೇಷ್ಟ್ರು ಸಿಕ್ನಿಲ್ವೊಮ್ಮೆ? ಈ ಟೋಪಿ ವಾಲ ಅವರೇ ಆಗ್ಬೇಕಿತ್ತ. ಇವ್ರು ನಿಂಗೆ ಇಂಗ್ಲಿಷ್ ಕಲ್ಸಲ್ಲ, ನಿಂತ ವೀರ ಬುದ್ಧಿನೂ ಬುಡ್ ಸಮೇತ ಕಿತ್ತು ಬಿಸಾಕ್ತಾರೆ. ನಮ್ಮ ಮೇಷ್ಟ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅಯ್ಯೋ, ಇವ್ರು ಯಾವ ಸಿಂಹ ಮೇಷ್ಟ್ರಮೇ, ನಾಲಾಯಕು. ನಾನು ಅನ್ಎಜುಕೇಟೆಡ್ಗಳ ಜೊತೆ ಎಲ್ಲ ಮಾತಾಡಲ್ಲ. ನಾನು ಮಾತಾಡೋದೇನಿದ್ರು ನನ್ನ ಲೆವೆಲ್ ಜೊತೆಗಿರೋರು ಮಾತ್ರ. ನೀವೇನು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಕಲ್ತ್ಕೊಂಡ್ ಬಂದಿದ್ದಾರೆ ಏನೋ? ಅದು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಅಲ್ಲ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ. ಅದ್ ನನಗೂ ಗೊತ್ತು. ಮತ್ತೆ ಯಾಕೆ ಕೇಳಿದ್ರಿ? ನಿಮಗ್ ಗೊತ್ತಿದ್ದೆ ಇಲ್ವಾ ಅಂತ ಟೆಸ್ಟ್ ಮಾಡಕ. ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ? ಅಯ್ಯೋ ಶಿವನೇ, ನಾ ಎಲ್ಲಿ ತೊಂದರೆ ಕೊಡ್ತಾ ಇದ್ದೆ ನಮ್ಮೆ? ಇನ್ನು ಮುಂದಕ್ಕೆ ಗೊತ್ತಾಯ್ತದೆ ಯಾರು ತೊಂದರೆ ಕೊಡ್ತಾರ ಅಂತ. ಮಿಸ್ಟರ್ ನಾಲಾಯಕ್ ಸಾಹೇಬ್ರೆ, ನನ್ನ ಹೆಂಡ್ರಿಗೆ ಇಂಗ್ಲೀಷ್ ಕಲ್ಸ್ಬೇಕಾರೆ ಸ್ವಲ್ಪ ಹುಷಾರಾಗಿರಿ. ಇಂಗ್ಲೀಷ್ ಕಲ್ಸಕ್ ಹೋಗಿ ನೀವು ನಗರದ ಭಾಷೆ ಕಲ್ತ್ಕೊಂಡ್ಬಿಟ್ಟರಿ. ಮನೆಯ ಮಾಳಿಗಿ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗಿ. ನನ್ನ ಗುರುಗಳೇ ಅನ್ಬೇಡಿ, ಪ್ರೊಫೆಸರ್ ಅನ್ನಿ. ಪ್ರೊಫೆಸರ್. ಪ್ರೊಫೆಸರ್ ಅಲ್ಲ, ಪ್ರೊಫೆಸರ್. ಪ್ರೊಫೆಸರ್. ಹಿಡಿದ್ರಿ ಜಾಡ. ಶಾಲ್ ವಿ ಸ್ಟಾರ್ಟ್ ಯಂಗ್ ಲೇಡಿ? ಲೆಸನ್ ನಂಬರ್ 1, ಐ ಲವ್ ಯು. ಐ ಲವ್ ಯು ಅನ್ನೋದು ಇಂಗ್ಲಿಷ್ಗೆ ಫೌಂಡೇಶನ್ ಇದ್ದ ಹಾಗೆ. ಎಲ್ಲ ಪದಗಳು ಅದರಿಂದನೇ ಉದ್ಭವ ಆಗೋದು. ಸೊ ಐ ಲವ್ ಯು ಇಸ್ ವೆರಿ ಇಂಪಾರ್ಟೆಂಟ್. ಸೇ ಐ ಲವ್ ಯು. I
love you. I love you. I love you. ಪಪ್ಪಿ ಸರ್, ಪಪ್ಪಿ ಸರ್, ಏನಾಯ್ತು? ಯಾಕಂಗ್ ಕುತ್ಕೊಬಿಟ್ರಿ? ಏನಿಲ್ಲ, ನಿಮ್ಗೆ ವಿಲಿಯಂ ಶೇಕ್ಸ್ಪಿಯರ್ ಗೊತ್ತಾ? ಯಾರ ಅವರು? ನೋವರಿ, ಈ ಶೇಕ್ಸ್ಪಿಯರ್, ಬರ್ನಾರ್ಡ್ ಶಾ ಮುಂತಾದವ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀನಿ. ನಾನೀಗ ನಿಮ್ಗೊಂದು ರೈಮ್ ಹೇಳ್ತೀನಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್. ಪುಟ್ಮಲ್ಲಿ ಅವರೇ ನಿಮ್ದೆಂತ ಸೌಂದರ್ಯ. ಏನಂದ್ರಿ? Up above the world so high, like a diamond in the sky. ಪುಟ್ಮಲ್ಲಿ ಅವರೇ, ನೀವೇ ಡೈಮಂಡ್. ಟ್ಯಾಂಕು ಟ್ಯಾಂಕು. ಆದ್ರೆ ನಂಗೊಂದು ಪ್ರಶ್ನೆ ಅದೇನಿ. ಏನ್ ಪ್ರಶ್ನೆ ಕೇಳಿ? ಇಲ್ಲಿ ಯಾಕೆ ಕನ್ನಲಾಡ್ಜಿ ಅಂತ ಬರ್ತಿದ್ರು? ಅದು ಕನ್ನಡ ನಾಲೆಡ್ಜ್. ಅದು ಕನ್ನಲಾಡ್ಜೆ. ಪುಟ್ಮಲ್ಲಿ ಅವರೇ, ಇಂಗ್ಲಿಷ್ ಪದಗಳೇ ಹಾಗೆ, ಬರೆಯೋದೇ ಒಂದು, ಓದೋದೇ ಒಂದು. ಹಂಗಂದನೆಯ ಮತ್ತ್ಯಾಕೆ ಇಲ್ಲಿ ಡಂಗರ್ ಅಂತ ಬರ್ತಿದ್ರು? ಅದು ಡಂಗರ್ ಅಲ್ಲ, ಡೇಂಜರ್. ಅದು ಡಂಗರ್. ಪುಟ್ಮಲ್ಲಿ ಅವರೇ, ಅದು ಡೇಂಜರ್. ಮತ್ತೆ ಇಲ್ಲಿ ಯಾಕೆ ದುಸ್ ಅಂತ ಬರ್ತಿದ್ರು? ಅದು ದುಸ್ ಅಲ್ಲ, ದಸ್. ಅದು ದುಸ್ಸೆ. ಪುಟ್ಮಲ್ಲಿ ಅವರೇ, ಆಗ್ಲೇ ಹೇಳದ್ನಲ್ಲ, ಬರೆಯೋದೇ ಒಂದು, ಓದೋದೇ ಒಂದು ಅಂತ. ಈಗ ನಾನು ಹೇಳೋದನ್ನ ನೀವು ಬೇರೆ ತರ ಅರ್ಥ ಮಾಡ್ಕೋತಿಲ್ವಾ? ಹಾಗೆ ನನ್ಗೆ ಇಂಗ್ಲಿಷ್ ಬರಲ್ಲ ಅಂತ ನೀವು ತಪ್ಪಿ ಹೇಳ್ಕೊಡ್ತಿಲ್ಲ ತಾನೇ? ಪುಟ್ಮಲ್ಲಿ ಅವರೇ, ನೀವು ತುಂಬಾ ದೂರ ಹೋಗ್ಬಿಡ್ತಿದ್ದೀರಾ. ಸ್ವಲ್ಪ ಹಿಂದೆ ಬನ್ನಿ, ನಾನು ಹೇಳ್ಕೊಟ್ಟು ಮೊದಲನೇ ಪಾಠ ಹೇಳಿ. ಕೆಪ್ತಿದೆ. ಐ ಲವ್ ಯು. ಪಪ್ಪಿ ಸರ್, ಪಪ್ಪಿ ಸರ್, ಪಪ್ಪಿ ಸರ್, ನಾನು ತಪ್ಪಿ ಹೇಳಿದ್ನು. ಹಾಗೇನು ಇಲ್ಲ, ಇವತ್ತಿಷ್ಟು ಪಾಠ ಸಾಕು, ನಾಳೆ ಸಿಗೋಣ. ಗುಡ್ ನೈಟ್. ಗುಡ್ ನೈಟ್ ಪಪ್ಪಿ ಸರ್. ಇವತ್ತು ಏನೇನು ಹೇಳ್ಕೊಟ್ರು? ಐ ಲವ್ ಯು, ಲೆಸನ್ ನಂಬರ್ 1. ಆಮೇಲೆ ಇನ್ನೇನು ಹೇಳ್ಕೊಟ್ರು? ಕನ್ನಲಾಡ್, ಡಂಗರ್, ತುಸ್, ಆಮೇಲೆ ಐ ಲವ್ ಯು. ಜಾನಿ, ಜಾನಿ, ದೂರ, ಸುಸ್ತಾಗಿದೆ, ಸ್ವಲ್ಪ ಗಾಳಿ ಬೇಕು. ಮೆಂಟಲ್ ಸ್ಟ್ರೆಸ್ ಗೊತ್ತಾ? ಸರಿ ಬಿಡಿ. ಫಸ್ಟ್ ಕೆಲಸ ಹೇಗನ್ಸ್ತು? ಪುಟ್ಬಲಿಯರ್ ಸ್ಟೂಡೆಂಟ್ ಆಗಿ ಹೇಗನ್ಸಿದ್ರು? ತುಂಬಾ ಮೃದು ಅನ್ಸುತ್ತೆ. ತುಂಬಾ ಶ್ರದ್ಧೆಯಿಂದ ಕಲಿತಿದ್ದಾರೆ ಎಂದೆ.